ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ತಿರುಮಲ ಗೇಟ್ ಹತ್ತಿರದ ಶ್ರೀ ಶಿರಡಿ ಸಾಯಿ ಗಣೇಶ್ ಮಂದಿರದ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ಶಿರಡಿ ಸಾಯಿ ಬಾಬಾರವರಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ಹಾಗೂ ಸಾಯಿಬಾಬಾರಿಗೆ ಕಾಕಡದ ಆರತಿ, ಅಭಿಷೇಕ, ಹೋಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಶಿರಡಿ ಸಾಯಿ ಗಣೇಶ್ ಮಂದಿರಕ್ಕೆ ಆಗಮಿಸಿದ ಭಕ್ತರು ಸಾಯಿ ಮಂದಿರದ ಮೊದಲನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನುಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊ
ಇವತ್ತು ಮಾಗಡಿ ಪಟ್ಟಣದಲ್ಲಿರ್ತಕ್ಕಂಥ ತಿರುಮಲೆ ಗ್ರಾಮದಲ್ಲಿರ್ತಕ್ಕಂಥ ಶಿರಡಿ ಸಾಯಿಬಾಬಾ ಗಣೇಶ್ ಮಂದಿರದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಸರ್. ಆ ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಸರ್. ಮಾಗಡಿಯ ತಿರುಮಲೆ ಗೇಟ್ನಲ್ಲಿರ್ತಕ್ಕಂಥ ಹೊಸಪೇಟೆ ತಿರುಮಲೆ ಗೇಟ್ನಲ್ಲಿರ್ತಕ್ಕಂಥ ಶಿರಡಿ ಸಾಯಿ ಗಣೇಶ ಮಂದಿರ ದೇವಸ್ಥಾನ ಪ್ರಾರಂಭವಾಗಿ ಇಲ್ಲಿಗೆ ಸರಿಯಾಗಿ 1 ವರ್ಷ ಆಯಿತು. ಪ್ರಥಮ ವಾರ್ಷಿಕೋತ್ಸವ ಸಮಾರಂಭವನ್ನು ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಒಗ್ಗೂಡಿ ಇವತ್ತು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೋಸ್ಕರ ಭಕ್ತರಿಗೆಲ್ಲ ಒಳ್ಳೆಯದಾಗಲಿ ಅಂತ ಒಂದು ದೃಷ್ಟಿಯಿಂದ ಸರಿಯಾಗಿ ಕರೆಕ್ಟಾಗಿ 1 ವರ್ಷ ಇವತ್ತಿಗೆ ಆಗುತ್ತೆ. ಹಾಗಾಗಿ ಈ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ನಿವೃತ್ತ ಅಧಿಕಾರಿ ಸನ್ಮಾನ್ಯ ಶ್ರೀ ಎಚ್ ಪಿ ವೆಂಕಟೇಶ್ ಅವರು, ನಾರಾಯಣ ಅವರು, ಕೃಷ್ಣಮೂರ್ತಿ ಅವರು, ರಂಗಪ್ರಕಾಶ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಇದರಲ್ಲಿ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಸಾಯಿಬಾಬಾ ಸಾಯಿರಾಮ್ ಅವರ ಆಶೀರ್ವಾದ ಮೇಲೆ ಇರಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀರಿ ಈ ವಾರ್ಷಿಕೋತ್ಸವದ ಪ್ರಯುಕ್ತ? ಈ ವಾರ್ಷಿಕೋತ್ಸವದ ಪ್ರಯುಕ್ತ ಇವತ್ತು ಕಾಕಡ ಆರತಿ, ಪಂಚಾಮೃತ ಅಭಿಷೇಕ, ಪುಣ್ಯಾಹ, ನವಗ್ರಹ ಶಾಂತಿ, ಕಲಶ ಸ್ಥಾಪನೆ, ಶಿರಡಿ ಸಾಯಿ ಹೋಮ, ಇತರಗಳು, ಪೂರ್ಣಾವತಿ ಹಾಗೂ ಪುಷ್ಪಾಭಿಷೇಕ, ಆರತಿ, ಮಧ್ಯಾಹ್ನ ನಂತರ ಸತ್ಸಂಗ, ಭಜನೆ, ಸಾಯಿನಾಮ ಜಪ, ಸಾಯಿ ಸಚ್ಚರಿತ್ರ, ಶೇಷಾಚಾರ್ತಿ ಇಷ್ಟೆಲ್ಲ ಮಾಡ್ತೀವಿ. ಸಾಯಿನಾಥ್ ಮಹಾರಾಜ್ ಕಿ ನಮ್ಮ ಮಾಗಡಿಯ ಪಟ್ಟಣ ವ್ಯಾಪ್ತಿನಲ್ಲಿ ಶ್ರೀ ಶಿರಡಿ ಸಾಯಿ ಗಣೇಶ್ ಮಂದಿರವನ್ನು ಪ್ರಾರಂಭ ಮಾಡಿ ಇಂದಿಗೆ ವರ್ಷ ಕಳೆದಿದ್ದು ಎಲ್ಲ ಭಕ್ತರ ಸಹಕಾರದಿಂದ ಪ್ರತಿ ಗುರುವಾರ, ಪೌರ್ಣಮಿ ಮತ್ತು ಅಮಾವಾಸ್ಯೆ ದಿನದಂದು ವಿಶೇಷವಾದಂಥ ಪೂಜೆಗಳನ್ನು ನಡೆಸ್ಕೊಂಬರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಸದ್ಗುರು ಸಾಯಿನಾಥ್ ಬಾಬಾರವರ ಅನುಗ್ರಹ ಅವರಿಗೆ ಸದಾ ಲಭಿಸಿದ್ದು, ಇನ್ನೂ ದೇವಸ್ಥಾನದ ಆರ್ಥಿಕ ಅಭಿವೃದ್ಧಿ ಸಾಕಷ್ಟು ಆಗಬೇಕಾಗಿದೆ. ಅದಕ್ಕೆ ಎಲ್ಲ ಕೂಡ ಪದಾಧಿಕಾರಿಗಳು, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕ ಬಾಲಕೃಷ್ಣವರಾಗ್ಬೋದು, ಎಚ್ ಎಂ ರೇವಣ ಸಾಹೇಬ್ರವರಾಗ್ಬೋದು, ಮಂಜಣ್ಣ ಸಾಹೇಬ್ರಾಗ್ಬೋದು, ಡಿ ಕೆ ಸುರೇಶ್ ಸಾಹೇಬ್ರಾಗ್ಬೋದು, ಇನ್ನೂ ಹಲವಾರು ಕೂಡ ಒಂದು ಭಕ್ತರು ಮತ್ತು ಸಹಕಾರದಿಂದ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕು. ಇಲ್ಲೊಂದು ಆರ್ಥಿಕ ಒಂದು ಬೋರ್ವೆಲ್ ಆಗಬೇಕು, ಒಂದು ನೀರಿನ ಸಮಸ್ಯೆ ಇದೆ. ಹಾಗಾಗಿ ಈ ಒಂದು ಸ್ಥಳೀಯ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಅನ್ನೋ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಹಾಗೆ ಇಲ್ಲಿವರೆಗೂ ಏನು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂಥ ನಮ್ಮ ಪದಾಧಿಕಾರಿಗಳಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ವಂದಿಸ್ತಾನೆ ಮಾತನಾಡ್ತೀನಿ. ಜೈ ಸಾಯಿನಾಥ್ ಮಹಾರಾಜ್ ಕಿ ಜೈ. ಜೈ ಸಾಯಿನಾಥ್ ಭಗವಾನ್ ಕಿ ಜೈ. ಈ ದಿವಸ ನಮ್ಮ ಪಾದಾಧಿಕಾರಿಗಳೆಲ್ಲ ಸೇರಿ ಸಾಯಿ ಮಂದಿರದ ವಾರ್ಷಿಕೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ವೆಂಕಟೇಶ್ ಅವರು, ರುದ್ರೇಶ್ ಅವರು, ಕೃಷ್ಣಪ್ಪನವರು ಎಲ್ಲರೂ ಸೇರಿ ನೆರವೇರಿಸ್ತಾ ಇದ್ವಿ. ಅದರ ಜೊತೆಗೆ ತಿರುಮಲೆ, ಹೊಸಪೇಟೆ, ದೊಡ್ಡಮಂಪೇಟೆ, ಮಾಗಡಿ ಜನಗಳೆಲ್ಲ ಸೇರಿ ನಮಗೆ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದಕ್ಕೆ ಎಲ್ಲರೂ ಅವರವರ ಶಕ್ತಿಯಾನುಸಾರ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಈ ದೇವಸ್ಥಾನದ ಬಗ್ಗೆ ಆಗಬೇಕಾಗಿದೆ. ನಮ್ಮ ಶಾಸಕರು, ನಮ್ಮ ಪುರಸಭಾಧ್ಯಕ್ಷರು, ಪುರಸಭೆಯಲ್ಲಿರ್ತಕ್ಕಂಥ ನಿರ್ದೇಶಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿಯಾಗುವ ರೀತಿ ಮಾಡಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಈ ಒಂದು 2 ಮಾತನಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಸಾಯಿಬಾಬಾ ಮಹಾರಾಜ್ ಕಿ ಜೈ.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.